ನಮಸ್ಕಾರ ಸ್ನೇಹಿತರೆ. ಮೊಹಮ್ಮದ್ ಶಮಿ ಭಾರತ ಕ್ರಿಕೆಟ್ನ ಒನ್ ಆಫ್ ದಿ ಶ್ರೇಷ್ಠ ಬೌಲರ್. ಇಂತಹ ಶಮಿ ಸುತ್ತ ಈಗ ಮತ್ತೊಂದು ದೊಡ್ಡ ವಿವಾದ ಸುತ್ತಕೊಳ್ತಾ ಇದೆ. ಅವರ ಡಿವೋರ್ಸ್ ಬಗ್ಗೆ ಆಯಿತು, ಈ ಮುಂಚೆ ಪಾಕಿಸ್ತಾನದ ವಿರುದ್ಧ ಅವರು ಸರಿಯಾಗಿ ಆಡಿಲ್ಲ ಅನ್ನೋ ಟೀಕೆ ಮಾಡಲಾಯಿತು, ಅವರ ರಾಷ್ಟ್ರ ಭಕ್ತಿಯನ್ನೇ ಪ್ರಶ್ನೆ ಮಾಡಲಾಯಿತು. ಈಗ ಇಸ್ಲಾಮಿಕ್ ಧರ್ಮಗುರುಗಳು ಶಮಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಶಮಿ ಒಬ್ಬ ಕ್ರಿಮಿನಲ್. ಆತ ಇಸ್ಲಾಂಗೆ ಅಗೌರವ ತೋರಿದಾನೆ. ಆತ ರಂಜಾನ್ ಟೈಮ್ನಲ್ಲಿ ಜ್ಯೂಸ್ ಕುಡಿದ್ಬಿಟ್ಟ ಅಂತ ಆರೋಪ ಮಾಡಿದ್ದಾರೆ. ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ ಲೀಡರ್ ಇದನ್ನ ವ್ಯಾಪಕವಾಗಿ ಖಂಡಿಸ್ತೀನಿ ಅಂತ ದೊಡ್ಡ ಗಲಾಟೆ ಶುರು ಮಾಡಿದ್ದಾರೆ. ಪರ ವಿರುದ್ಧ ದೊಡ್ಡ ಕೋಲಾಹಲ ಶುರುವಾಗಿದೆ. ಕೆಲವರು ಮೊಹಮ್ಮದ್ ಶಮಿಯನ್ನ ಸಪೋರ್ಟ್ ಮಾಡಿದ್ರೆ ಮತ್ತೆ ಕೆಲವರು ಮೊಹಮ್ಮದ್ ಶಮಿ ಮಾಡಿದ್ದು ಅಕ್ಷಮ್ಯ ಅಂತ ಟೀಕಿಸ್ತಾ ಇದ್ದಾರೆ. ಇದೇ ವೇಳೆ ಸ್ಪೋರ್ಟ್ಸ್ನಲ್ಲಿದ್ದಾಗ ರೋಜಾ ಆಚರಣೆ ಮಾಡಬೇಕಾ, ಅಂದ್ರೆ ರಂಜಾನ್ ಉಪವಾಸ ಮಾಡಬೇಕಾ, ಆಗುತ್ತಾ ಇಲ್ವಾ ಅನ್ನೋ ಬಗ್ಗೆ ಕೂಡ ಚರ್ಚೆ ಶುರುವಾಗಿದೆ. ಕೇವಲ ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಅಲ್ಲ, ಈ ರೀತಿ ದೈಹಿಕ ಶ್ರಮವನ್ನ ತುಂಬಾ ಬೇಡುವ, ತುಂಬಾ ದೈಹಿಕವಾಗಿ ಎನರ್ಜಿ ಖಾಲಿಯಾಗುವ ಯಾವುದೇ ಕೆಲಸದಲ್ಲಿ ಇರೋರಿಗೆ ಇದು ಹೇಗೆ ಅನ್ವಯ ಆಗುತ್ತೆ, ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಉದಾಹರಣೆಗೆ ಗಡಿಯಲ್ಲಿ ಯುದ್ಧ ಮಾಡ್ತಿರೋ ಸೋಲ್ಜರ್ಸ್ ಇರ್ತಾರೆ, ಹಾಗೆ ದೈಹಿಕ ಶ್ರಮದ ಸಾಕಷ್ಟು ರೀತಿ ಕೆಲಸಗಳನ್ನ ಮಾಡೋರು ಇರ್ತಾರೆ. ಅವರಿಗೆ ಹೇಗೆ ಅನ್ವಯ ಆಗುತ್ತೆ ಅನ್ನೋ ಬಗ್ಗೆ ಕೂಡ ಬಹಳ ಚರ್ಚೆ ಈಗ ಶುರುವಾಗಿದೆ ಶಮಿ ಮೇಲೆ ಮಾಡಿರೋ ಈ ಟೀಕೆಯ ಕಾರಣದಿಂದ. ಹಾಗಿದ್ರೆ ಶಮಿ ನಿಜಕ್ಕೂ ಏನ್ ಮಾಡಿದ್ರು? ರಂಜಾನ್ ಫಾಲೋ ಮಾಡುವಾಗ ಜ್ಯೂಸ್ ಕುಡಿಬಾರ್ದ? ಇಸ್ಲಾಮಿಕ್ ಆಚರಣೆಗಳು ಮತ್ತು ನಿಯಮಗಳು ಏನ್ ಹೇಳ್ತವೆ? ಈಗ ಎದ್ದಿರೋ ವಿವಾದ ಏನು? ಎಲ್ಲವನ್ನ ಹೇಳ್ತಾ ಹೋಗ್ತೀವಿ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ವಿವಾದ? ಸ್ನೇಹಿತರೆ, ಸದ್ಯ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇರೋದು ನಿಮಗೆಲ್ಲ ಗೊತ್ತು. ಭಾರತ ಅದ್ಭುತ ಪ್ರದರ್ಶನ ತೋರಿ ಯಾವುದೇ ಸೋಲೆ ಇಲ್ಲದೆ ಫೈನಲ್ ಪ್ರವೇಶ ಮಾಡಿದೆ. ಸೆಮೀಸ್ನಲ್ಲಿ ಆಸ್ಟ್ರೇಲಿಯಾವನ್ನ ಕೂಡ ಸೋಲಿಸಿ ಭಾರತ ವಿಜಯದ ಪತಾಕೆಯನ್ನ ಹಾರಿಸಿತು. ಈ ಮ್ಯಾಚ್ ಅಲ್ಲಿ ಶಮಿ ಕೂಡ ಇದ್ರು. 10 ಓವರ್ಗಳಲ್ಲಿ ಬರೀ 48 ರನ್ ಕೊಟ್ಟಿದ್ದ ಶಮಿ 3 ವಿಕೆಟ್ ತೆಗೆದು ಆಸ್ಟ್ರೇಲಿಯಾ ಸೋಲಿಗೆ ದೊಡ್ಡ ಪ್ರಮಾಣದಲ್ಲಿ ಅವರು ಕೊಡುಗೆಯನ್ನ ಕೊಟ್ರು. ಆದ್ರೆ ಈ ಮ್ಯಾಚ್ ಆಡುವಾಗ ಮಧ್ಯದಲ್ಲಿ ಒಂದ್ಸಲ ಜ್ಯೂಸ್ ಕುಡಿತಿದ್ರು. ನೀವೀಗ ಚಿತ್ರ ನೋಡ್ತಾ ಇದ್ದೀರಾ. ಫೀಲ್ಡಿಂಗ್ ಮಾಡೋ ಟೈಮ್ನಲ್ಲಿ ಮೈದಾನದಲ್ಲಿ ಶಮಿ ಜ್ಯೂಸ್ ಕುಡಿತಾ ಇದ್ರು. ಇದೇ ಈಗ ತೀವ್ರ ವಿವಾದ ಎಬ್ಬಿಸಿದೆ. ಪ್ರೆಸಿಡೆಂಟ್ ಆಫ್ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಇದನ್ನ ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಶಮಿಯನ್ನ ಅಪರಾಧಿ, ಒಬ್ಬ ಕ್ರಿಮಿನಲ್ ಅಂತ ಕರೆದಿದ್ದಾರೆ. ಶಮಿ ಒಬ್ಬ ಕ್ರಿಮಿನಲ್, ರಂಜಾನ್ ಆಚರಣೆ ಮಾಡ್ತಾ ಇಲ್ಲ ಆತ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಇದು ಎಲ್ಲ ಮುಸ್ಲಿಮರಿಗೂ ತಪ್ಪು ಸಂದೇಶ ಕೊಟ್ಟಂತಾಗತ್ತೆ ಶಮಿಯಂತಹ ಸೆಲೆಬ್ರಿಟಿಗಳು ಅಥವಾ ಸ್ಟಾರ್ ಕ್ರಿಕೆಟರ್ಸ್ ಈ ರೀತಿ ಮಾಡಿದಾಗ ಅಂತ ಹೇಳಿದ್ದಾರೆ. ಆರೋಗ್ಯವಂತ ಪ್ರತಿಯೊಬ್ಬ ಮುಸ್ಲಿಂ ಕೂಡ ಉಪವಾಸ ಇರಬೇಕು, ಅದರಲ್ಲೂ ಈತ ಕ್ರಿಕೆಟಿಗ. ಆತ ಆಡ್ತಾನೆ ಅಂದ್ರೆ ದೈಹಿಕವಾಗಿ ಫಿಟ್ ಇದ್ದಾನೆ ಅಂತಲೇ ಅರ್ಥ. ಆದ್ರೆ ಆತ ಉಪವಾಸ ಇರದೆ ಆಗಾಗ ನೀರು ಜ್ಯೂಸ್ ಕುಡಿದಿರೋದು ನಾವು ನೋಡಿದೀವಿ. ಜನರು ಅವರನ್ನ ಗಮನಿಸಿದ್ದಾರೆ. ಇದು ಖಂಡಿತ ದೊಡ್ಡ ತಪ್ಪು. ಶರಿಯಾ ಪ್ರಕಾರ ಆತ ಕ್ರಿಮಿನಲ್, ಅಪರಾಧ ಎಸಗಿದ್ದಾನೆ. ಮನುಷ್ಯರಿಗೆ ಜವಾಬ್ದಾರಿ ಬೇಕು, ದೇವರಿಗೆ ಆತ ಉತ್ತರಿಸಬೇಕಾಗತ್ತೆ ಅಂತ ಇಮಾಮ್ ಕಿಡಿಕಾರಿದ್ದಾರೆ. ಇದರ ಪರವಾಗಿ ಕೆಲವರು ನಿಂತರೆ ಮತ್ತೆ ಕೆಲವರು ಇಮಾಮ್ ಮಾತಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕ ಯುಪಿಯಲ್ಲಿ ಅಲ್ಪಸಂಖ್ಯಾತ ಮಂತ್ರಿಯಾಗಿದ್ದ ಮೊಹಸಿನ್ ರಾಜಾ ಪ್ರತಿಕ್ರಿಯೆ ಕೊಟ್ಟು ಶಮಿ ದೇಶಕ್ಕಾಗಿ ಆಡ್ತಾ ಇದ್ದಾರೆ, ಅವ್ರ ಬಗ್ಗೆ ಈ ರೀತಿ ಮಾತಾಡಿರೋದಕ್ಕೆ ಇಮಾಮ್ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಆತ ಶಿಯಾ ಬೋರ್ಡ್ನ ಜನರಲ್ ಸೆಕ್ರೆಟರಿ ಮೌಲಾನಾ ಮಸೂದ್ ಅಬ್ಬಾಸ್ ಮಾತನಾಡಿ, ಹಾಗೇನೂ ಇಲ್ಲ, ರಜ್ವಿ ಮಾಡ್ತಿರೋದು ಪ್ರಚಾರಕ್ಕೆ ಅಂತ ಶಮಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮೆಂಬರ್ ಮೌಲಾನಾ ಖಲೀದ್ ರಶೀದ್ ಮಾತನಾಡಿ, ಇದು ಅವರ ವೈಯಕ್ತಿಕ ವಿಚಾರ. ಎಲ್ಲ ಮುಸ್ಲಿಮರು ರೋಜಾ ಆಚರಿಸಬೇಕು ನಿಜ, ಆದರೆ ಕುರಾನ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಅವರು ಜರ್ನಿ ಮಾಡ್ತಾ ಇದ್ರೆ ಅಥವಾ ಅವರಿಗೆ ಹುಷಾರಿಲ್ಲ ಅಂದ್ರೆ ರೋಜಾ ಆಚರಣೆ ಮಾಡೋದು ಅವರಿಗೆ ಬಿಟ್ಟ ವಿಚಾರ. ಸದ್ಯ ಮೊಹಮ್ಮದ್ ಶಮಿ ಬೇರೆ ಕಡೆ ಇದ್ದಾರೆ, ಅವರಿಗೆ ರೋಜಾ ಮಾಡಬೇಕಾ ಬೇಡವಾ ಅದು ಅವರ ವೈಯಕ್ತಿಕ ವಿಚಾರ. ಸೊ ಯಾರು ಅವ್ರ ಕಡೆ ಬೆರಳು ತೋರಿಸೋಕೆ ಬರಲ್ಲ ಅಂತ ಶಮಿಗೆ ಸಪೋರ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯಕ್ಕಿಂತ ಮುಂಚೆ ಸಿಂಗಪುರ್, ಮಲೇಷ್ಯಾ, ಥೈಲ್ಯಾಂಡ್ಗೆ 7 Sands ಟೂರಿಸಂ ಕಂಪನಿ ಹೊಸ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 1,43,500 ರೂಪಾಯಿ ಮಾತ್ರ. 3 ಕಂಟ್ರೀಸ್ 9 ನೈಟ್ 10 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್, ವೀಸಾ ಎಲ್ಲ ಸೇರಿರುತ್ತೆ. ಹಾಗೆ ಸೆಂಟೋಸಾ ಐಲ್ಯಾಂಡ್, ಯೂನಿವರ್ಸಲ್ ಸ್ಟುಡಿಯೋಸ್, ಸಿಂಗಪುರ್ ಸಿಟಿ ಟೂರ್, ಕೌಲಾಲಂಪುರ್ ಸಿಟಿ ಟೂರ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, ಟ್ರಾವೆಲ್ ಇನ್ಶೂರೆನ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ಹೊರಡೋ ದಿನ ಮೇ 5, 2025. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಶಮಿ ಅವರ ಕೋಚ್ ರುದ್ದೀನ್ ಸಿದ್ದಿಕಿ ಕೂಡ ಇದು ಮಾಮೂಲಿ ಮ್ಯಾಚ್ ಅಲ್ಲ,
ಇಂಟರ್ನ್ಯಾಷನಲ್ ಮ್ಯಾಚ್, ನಮ್ಮ ದೇಶವನ್ನು ಅವರು ಪ್ರತಿನಿಧಿಸ್ತಾ ಇದ್ದಾರೆ ಅಂತ ಇಮಾಮ್ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಖುದ್ದು ಮೊಹಮ್ಮದ್ ಶಮಿ ಸಹೋದರ ಝೈದ್ ಸುಲ್ತಾನ್ ಮಾತನಾಡಿ, ರೋಜಾ ಮಾಡೋದು, ಉಪವಾಸ ಇರೋದು, ನಮಾಜ್ ಮಾಡೋದು ಎಲ್ಲವೂ ಶಮಿಗೆ ಗೊತ್ತಿದೆ, ಅದು ಮುಸ್ಲಿಮರ ಕರ್ತವ್ಯ ಕೂಡ. ಆದರೆ ಶಮಿ ಈಗ ಆಡ್ತಾ ಇದ್ದಾರೆ. ಒಬ್ಬ ಮುಸ್ಲಿಂ ಪ್ರಯಾಣ ಮಾಡ್ತಾ ಇದ್ರೆ ಅವ್ರಿಗೆ ಅದಕ್ಕೆ ವಿನಾಯಿತಿ ಇರುತ್ತೆ, ಆಮೇಲೆ ಅವರು ಉಪವಾಸ ಮಾಡ್ಬೋದು. ಇಮಾಮ್ ಇದನ್ನ ಖಂಡಿಸೋ ಮೊದಲು ಅದೆಲ್ಲ ತಿಳ್ಕೋಬೇಕಾಗಿತ್ತು. ನಾವೆಲ್ಲ ನಮ್ಮ ದೇಶ ಫೈನಲ್ ತಲುಪಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ಪಾಕಿಸ್ತಾನದ ಟೀಮೇ ಈ ಮುಂಚೆ ರಂಜಾನ್ ಆಚರಣೆ ಮಾಡಿರ್ಲಿಲ್ಲ. ಉಪವಾಸ ಇರಬೇಕಾಗಿದ್ದ ಟೈಮ್ನಲ್ಲಿ ಕಾಫಿ ಕುಡಿತಾ ಇದ್ದಿದ್ದನ್ನ ನಾವು ನೋಡಿದೀವಿ. ಆದ್ರೆ ಈಗ ನೀವು ನಮ್ಮ ಆಟಗಾರನನ್ನ ಹಿಡ್ಕೊಂಡು ವಿವಾದ ಮಾಡ್ತಾ ಇದ್ದೀರಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಶಮಿ ಅವರ ಕಜಿನ್ ಮಮ್ತಾಜ್ ಮಾತನಾಡಿ, ದೇಶಕ್ಕೋಸ್ಕರ ಆಡ್ತಿರೋದಕ್ಕೆ ಹೆಮ್ಮೆ ಪಡದೆ ರೋಜಾ ಮಾಡಿಲ್ಲ ಅಂತ ಗಲಾಟೆ ಮಾಡ್ತಿರೋದಕ್ಕೆ ನಾಚಿಕೆಯಾಗಬೇಕು ಅಂತ ಇಮಾಮ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಎನ್ಸಿಪಿ ಶಾಸಕ, ಮಹಾರಾಷ್ಟ್ರ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷ ರೋಹಿತ್ ಪವಾರ್ ಮಾತನಾಡಿ, ರೋಜಾ ಆಚರಣೆ ಮಾಡಿದ್ರೆ ಆಟಗಾರರ ಕಾರ್ಯಕ್ಷಮತೆಗೆ ಸಮಸ್ಯೆಯಾಗಬಹುದು. ಇದರಿಂದ ಭಾರತ ಏನಾದರೂ ಸೋತ್ರೆ ಅದನ್ನ ಶಮಿಗೆ ತಡ್ಕೊಳ್ಳೋಕ್ ಆಗಲ್ಲ. ಮೊಹಮ್ಮದ್ ಶಮಿ ಒಬ್ಬ ಕಟ್ಟ ಭಾರತೀಯ. ಆಟಕ್ಕೆ ಧರ್ಮ ತರಬಾರದು, ಸಾಮಾಜಿಕ ವಿಚಾರಗಳೇ ಬೇರೆ, ಸ್ಪೋರ್ಟೇ ಬೇರೆ ಅಂತ ಹೇಳಿದ್ದಾರೆ. ಹಾಗಂತ ಇದೇನು ಹೊಸ ವಿಚಾರ ಅಲ್ಲ. ಈ ಮುಂಚೆ ಲಂಡನ್ ನಲ್ಲಿ ಒಲಿಂಪಿಕ್ಸ್ ಇದ್ದಾಗಲೂ ಕೂಡ ಇದೇ ರೀತಿಯಾಗಿತ್ತು. ಆಗ ಸಾವಿರಾರು ಮುಸ್ಲಿಂ ಅಥ್ಲೀಟ್ಸ್ ಪಾಲ್ಗೊಂಡಿದ್ರು. ಅದರಲ್ಲಿ ಬಹುತೇಕರು ಧಾರ್ಮಿಕ ಆಚರಣೆ ಮಾಡೋದಾಗಿ ಘೋಷಿಸಿದ್ರು. ಆದ್ರೆ ಇದಕ್ಕೆ ಆಯಾ ರಾಷ್ಟ್ರಗಳಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಇಷ್ಟೆಲ್ಲ ಖರ್ಚು ಮಾಡಿ, ಅಭ್ಯಾಸ ಮಾಡಿ, ಆಟ ಆಡಿ ಅಂತ ಕಳಿಸಿದ್ರೆ ಅಲ್ಲಿ ಹೋಗಿ ಉಪವಾಸ ಮಾಡ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಉಪವಾಸ ಮಾಡಿದ್ರೆ ದೇಹ ದಣಿಯತ್ತೆ, ಕಾರ್ಯಕ್ಷಮತೆ ಕುಗ್ಗಿ ದೈಹಿಕ ಶ್ರಮ ಬೇಡುವ ಸ್ಪೋರ್ಟ್ ನಲ್ಲಿ ಅವರ ಪ್ರಯತ್ನಗಳು ವ್ಯರ್ಥ ಆಗುತ್ತೆ ಅನ್ನೋ ಒಪಿನಿಯನ್ ಅನ್ನ ಕೆಲವರು ಕೊಟ್ಟಿದ್ರು. 2017ರಲ್ಲಿ ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಈಜಿಪ್ಟ್ನ ಫುಟ್ಬಾಲ್ ಅಸೋಸಿಯೇಷನ್ನ ಮುಖ್ಯಸ್ಥರು ಅವರ ಟೀಮ್ಗೆ ನೋ ರೋಜಾ ಮಾಡಬೇಡಿ, ಉಪವಾಸ ಇರಬೇಡಿ ಅಂತ ಹೇಳಿದ್ದಾಗಿ ಸುದ್ದಿಯಾಗಿ ಅವಾಗಲೂ ದೊಡ್ಡ ಕೋಲಾಹಲ ಉಂಟಾಗಿತ್ತು. ಹಾಗಂತ ಸ್ನೇಹಿತರೆ, ಇಲ್ಲಿ ಸಾಕಷ್ಟು ಡಿವೈಡೆಡ್ ಒಪಿನಿಯನ್ ಕೂಡ ಇದೆ. ಅದೇ ಒಲಿಂಪಿಕ್ ನಲ್ಲಿ ಭಾಗಿಯಾಗಿದ್ದ ಕೆಲ ಮುಸ್ಲಿಂ ಅಥ್ಲೀಟ್ಗಳು, ರಾತ್ರಿ ವೇಳೆ ನಾವು ಊಟ ಮಾಡಬಹುದಲ್ವಾ, ನಾವಾಗ ದೇಹಕ್ಕೆ ಶಕ್ತಿ ಒದಗಿಸುವ ಆಹಾರವನ್ನ ತಗೋತೀವಿ, ಅದರಿಂದ ಸುಸ್ತೇನಾಗಲ್ಲ, ನೆಕ್ಸ್ಟ್ ಡೇ ನಾವು ಸ್ಟ್ರಾಂಗೇ ಇರ್ತೀವಿ ಅನ್ನೋ ಒಪಿನಿಯನ್ ಹೇಳಿದ್ರು. ಏನೋ ಕ್ರಿಕೆಟ್ ನಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ಇದರ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ಕೆಲವರು ಕ್ರಿಕೆಟ್ ಆಟ ತುಂಬಾ ಎನರ್ಜಿ ಬೇಡೋ ಆಟ, ಅಲ್ಲಿ ಚೆನ್ನಾಗಿ ಆಡಬೇಕು ಅಂದ್ರೆ ಫುಡ್ ಬೇಕೇ ಬೇಕು, ಸುಸ್ತಾದ್ರೆ ನೀರಾದ್ರೂ ಕುಡಿಬೇಕಾಗತ್ತೆ, ಹಾಗಾಗಿ ಇಂಪಾಸಿಬಲ್ ಉಪವಾಸ ಮಾಡೋದು ಅಂತ ಹೇಳಿದ್ರು. ಆದ್ರೆ ಸೌತ್ ಆಫ್ರಿಕನ್ ಕ್ರಿಕೆಟರ್ ಹಶೀಮ್ ಆಮ್ಲರ್ ಅಂತವರು, ನನಗೆ ರಂಜಾನ್ ಟೈಮ್ ನಲ್ಲಿ ಉಪವಾಸ ಮಾಡಿ ಆಡಿದ್ರೆ ಇನ್ನೂ ಚೆನ್ನಾಗಿನೇ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರು. ಹೀಗಾಗಿ ಇಲ್ಲಿ ಸಾಕಷ್ಟು ಡಿವೈಡೆಡ್ ಒಪಿನಿಯನ್ ಇದೆ. ಈಗ ಮೊಹಮ್ಮದ್ ಶಮಿ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದೆ ಅಷ್ಟೇ. ಅಂದಹಾಗೆ ಸ್ನೇಹಿತರೆ, ಈ ವರ್ಷ ರಂಜಾನ್ ಮಾರ್ಚ್ 1ರಿಂದ ಆರಂಭ ಆಗಿ ಮಾರ್ಚ್ 31ರ ತನಕ ನಡೀತಾ ಇದೆ. ಇಸ್ಲಾಂ ಧರ್ಮದ 5 ಪ್ರಮುಖ ಆಚರಣೆಗಳಲ್ಲಿ ರಂಜಾನ್ ಕೂಡ ಒಂದು. ಅರ್ಧ ಚಂದ್ರನ ದರ್ಶನದಿಂದ ಆರಂಭ ಆಗುವ ಈ ಆಚರಣೆ 1 ತಿಂಗಳು ಇಡೀ ಇರುತ್ತೆ. ರಂಜಾನ್ ಅಂದ್ರೆ ತೀವ್ರ ಶಾಖ ಅಂತ ಅರ್ಥ. ಹೆವಿ ಹೀಟ್ ಅನ್ನೋ ಮೀನಿಂಗ್ ಬರುತ್ತೆ. ಉಪವಾಸದ ಮೂಲಕ ಈ ಶಾಖದಲ್ಲಿ ನಾವು ಮಾಡಿದ ಪಾಪಗಳನ್ನ ಸುಟ್ಟು ಹಾಕೋದನ್ನ ಇದು ಸೂಚಿಸುತ್ತೆ ಅನ್ನೋದು ಮುಸ್ಲಿಮರ ನಂಬಿಕೆ. ಇನ್ನೊಂದು ಅರ್ಥದಲ್ಲಿ ಕಾಲಕ್ಕೆ ತಕ್ಕಂತೆ ಹೆಸರಿಡಲಾಗಿದೆ ಅಂತನೂ ಹೇಳ್ತಾರೆ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಈ ಆಚರಣೆ ಮಾಡೋ ಕಾರಣ ರಂಜಾನ್ ಅಂತ ಹೆಸರಿಡಲಾಗಿದೆ ಅಂತ ಇನ್ನು ಕೆಲವರು ಅದಕ್ಕೆ ಡೆಫಿನಿಷನ್ ಕೊಡ್ತಾರೆ. ಏನೋ ರಂಜಾನ್ ಆಚರಣೆ ವೇಳೆ ಉಪವಾಸ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯಲ್ಲಿ ದೇವರ ನಂಬಿಕೆ ಹೆಚ್ಚಾಗುತ್ತೆ. ಇದರಿಂದ ಮನುಷ್ಯನಿಗೆ ಉತ್ತಮ ನಡತೆ ಬರೋಕೆ ಸಾಧ್ಯವಾಗುತ್ತೆ. ದಾನ ಮತ್ತು ಇತರ ಒಳ್ಳೆ ಕಾರ್ಯಗಳ ಮೂಲಕ ಆಧ್ಯಾತ್ಮಿಕವಾಗಿ ಮನುಷ್ಯ ಸ್ವಚ್ಛವಾಗ್ತಾನೆ ಅನ್ನೋದು ಮುಸ್ಲಿಮರ ನಂಬಿಕೆ. ಅಲ್ಲದೆ ಉಪವಾಸ ಕೂತಾಗ ಬಡವರ ಕಷ್ಟಗಳು, ಹಸಿವು ಎಲ್ರಿಗೂ ಅರ್ಥ ಆಗುತ್ತೆ, ಶ್ರೀಮಂತರಿಗೂ ಅರ್ಥ ಆಗುತ್ತೆ ಅನ್ನೋ ಮೆಸೇಜ್ ಕೂಡ ಇದೆ ಅಂತ ಆ ರೀತಿನೂ ಡೆಫಿನಿಷನ್ ಕೊಡ್ತಾರೆ ಮುಸ್ಲಿಮರು. ಏನು ಈ ಆಚರಣೆ ಹೇಗಿರುತ್ತೆ ಅಂದ್ರೆ, ಉಪವಾಸ ಮುಂಜಾನೆ ಶುರುವಾದ್ರೆ ಸೂರ್ಯಾಸ್ತದವರೆಗೆ ನಡೆಯುತ್ತೆ. ಈ ವೇಳೆ ಊಟ ನೀರು ಸೇರಿ ಏನೂ ಸೇವಿಸೋ ಹಾಗಿಲ್ಲ, ಬಾಯಲ್ಲಿ ಬರೋ ಎಂಜಲ್ ಅನ್ನು ನುಂಗೋ ಹಾಗಿಲ್ಲ, ಯಾವುದೇ ರೀತಿಯ ಲೈಂಗಿಕ ಸಂಬಂಧ, ನಶಾ ವಸ್ತುಗಳನ್ನ ಸೇವಿಸುವ ಹಾಗಿಲ್ಲ. ಪುರುಷರು ಮಹಿಳೆಯರು ಸೇರಿ ಸಾಮರ್ಥ್ಯ ಉಳ್ಳವರು ಈ ಉಪವಾಸವನ್ನ ಆಚರಿಸಲೇಬೇಕು ಅಂತ ಮುಸ್ಲಿಮರು ಫಾಲೋ ಮಾಡ್ತಾರೆ. ಆದ್ರೆ ಯಾರಾದರೂ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ, ಮಹಿಳೆಯರು ತಮ್ಮ ಗರ್ಭಾವಸ್ಥೆಯಲ್ಲಿ ಮತ್ತು ಮುಟ್ಟಿನ ವೇಳೆ ಉಪವಾಸ ಮಾಡಲೇಬೇಕು ಅಂತ ಕಡ್ಡಾಯ ಇರೋದಿಲ್ಲ ಅವರಿಗೆ. ಪ್ರೌಢಾವಸ್ಥೆಗೆ ಬಾರದ ಮಕ್ಕಳಿಗೂ ಇದರಿಂದ ವಿನಾಯಿತಿ ಇದೆ. ಪ್ರಯಾಣ ಮಾಡೋರಿಗೂ ಎಕ್ಸ್ಕ್ಯೂಸ್ ಕೊಡ್ಲಾಗಿದೆ. ಇನ್ನು ಅಪ್ಪಿತಪ್ಪಿ ಮರೆತು ಹೋಗಿ ಊಟ ಮಾಡಿದ್ರೆ ಕ್ಷಮೆ ಇರುತ್ತೆ. ಇನ್ನು ಉಪವಾಸವನ್ನ ಎಂಡ್ ಮಾಡೋಕು ಒಂದು ಕ್ರಮವನ್ನ ಫಾಲೋ ಮಾಡ್ತಾರೆ. ಸೂರ್ಯಾಸ್ತ ಆಗ್ತಿದ್ದ ಹಾಗೆ ಡೇಟ್ಸ್ ಅಥವಾ ಖರ್ಜೂರ ತಿಂದು
ನೀರು ಕುಡಿಯೋ ಮೂಲಕ ಹೆಚ್ಚಿನವರು ಉಪವಾಸವನ್ನ ಎಂಡ್ ಮಾಡ್ತಾರೆ. ಈ ರೀತಿ ಉಪವಾಸ ಬಿಡೋದನ್ನ ಆಮೇಲೆ ಆಹಾರವನ್ನ ಸೇವಿಸೋದನ್ನ ಇಫ್ತಾರ್ ಅಂತ ಕರೀತಾರೆ. ಇಫ್ತಾರ್ ಕೂಟಗಳನ್ನ ಕೂಡ ಆಯೋಜನೆ ಮಾಡಲಾಗುತ್ತೆ. ಅಂದಹಾಗೆ ಈ ರಂಜಾನ್ ಯಾಕೆಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಇಸ್ಲಾಂನಲ್ಲಿ ಅಂದ್ರೆ 609ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಪ್ರವಾದಿ ಮಹಮ್ಮದ್ರಿಗೆ ಏಂಜಲ್ ಗೇಬ್ರಿಯಲ್ ಕುರಾನ್ ಅನ್ನ ರಿವೀಲ್ ಮಾಡಿದ್ರಂತೆ. ಆ ಪವಿತ್ರ ರಾತ್ರಿಯನ್ನ ಲೈಲತುಲ್ ಕದರ್ ಅಂತ ಕರೀತಾರೆ, ಅಂದ್ರೆ ನೈಟ್ ಆಫ್ ಪವರ್ ಅಂತ, ಶಕ್ತಿಯ ದರ್ಶನವಾದ ರಾತ್ರಿ ಅಂತ. ಮುಸ್ಲಿಮರ ಈ ಪವಿತ್ರ ರಾತ್ರಿ ರಂಜಾನ್ನ ಕೊನೆಯ 10 ರಾತ್ರಿಯಲ್ಲಿ ಒಂದು ಅಂತ ನಂಬಲಾಗುತ್ತೆ. ಹಾಗಾಗಿ ಈ 10 ದಿನಗಳು ರಂಜಾನ್ನ ಬಹುಮುಖ್ಯ ಭಾಗವಾಗಿರ್ತವೆ. ಈ ವೇಳೆ ಮಸೀದಿಯಲ್ಲಿ ಕುರಾನ್ನ ಪಠಣ ಆಗತ್ತೆ, ಪ್ರಾರ್ಥನೆ ಮಾಡ್ತಾರೆ, ದೇವರನ್ನ ಸ್ಮರಿಸ್ತಾರೆ. ಏನೋ ಈ ರಾತ್ರಿ ಮಾಡೋ ಒಂದು ಪ್ರಾರ್ಥನೆ 1000 ತಿಂಗಳುಗಳ ಕಾಲ ಮಾಡೋ ಪ್ರಾರ್ಥನೆಗೆ ಸರಿಸಮಾನು ನಂಬಿಕೆಯನ್ನ ಕೂಡ ಮುಸ್ಲಿಮರು ಹೊಂದಿದ್ದಾರೆ. ಏನೋ ಈ ರಂಜಾನ್ನ ಕೊನೆಯ 3 ದಿನಗಳನ್ನ ಈದ್ ಉಲ್ ಫಿತರ್ ಅಂತ ಕರೆಯಲಾಗತ್ತೆ, ಅಂದ್ರೆ ಉಪವಾಸ ನಿಲ್ಲಿಸೋ ಆಚರಣೆ ಇದು. ಈ ವೇಳೆ ಕೂಡ ಮಸೀದಿಯಲ್ಲಿ ಮುಸ್ಲಿಮರು ವಿಶೇಷ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ತಾರೆ. ಸೋ ಫ್ರೆಂಡ್ಸ್, ಇದಾಗಿತ್ತು ಮಹಮ್ಮದ್ ಶಮಿ ಕ್ರಿಕೆಟ್ ಆಡಬೇಕಾದ್ರೆ ಉಪವಾಸ ಮಾಡಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಉದ್ಭವ ಆಗಿರೋ ಈ ಹೊಸ ವಿವಾದಕ್ಕೆ ಸಂಬಂಧಪಟ್ಟಂತೆ, ಹಾಗೂ ಓವರ್ ಆಲ್ ಈ ಉಪವಾಸ ಮತ್ತು ರಂಜಾನ್ನ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ತಿಳಿಸ್ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.